ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು SVD ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ, ಸಿಂಗುಲರ್ ವ್ಯಾಲ್ಯೂ ಡಿಕಂಪೋಸಿಷನ್ ಪ್ರಾಬ್ಲಮ್. ಸೊ ಇವಾಗ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಮ್ಯಾಟ್ರಿಕ್ಸ್ ಇಂದು ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡ್ಕೊಳ್ಳೋಣ, ಸರಿನಾ? ಸೊ ಎ ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಅಂತ ಅಂದ್ರೇನು? ಸಿಂಪಲ್, ಕಾಲಮ್ ರೋಗಳಾಗ್ತವೆ, ರೋಗಳು ಕಾಲಮ್ ಆಗ್ತವೆ, ಅಂದ್ರೆ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ರೋ ವೈಸ್ ಇರೋದನ್ನ ಕಾಲಮ್ ವೈಸ್ ಬರೀರಿ. ಮೊದಲನೇ ರೋ 1 0 0, ರೋ ಅನ್ನ ಕಾಲಮ್ ತರ ಬರ್ದೆ. ನೆಕ್ಸ್ಟ್ ಇದನ್ನು ಅಷ್ಟೇ 0 1 0. ಸೊ ಈಗ ನಾನು SVD ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಲಾಸ್ಟ್ ಏನ್ ಬರಬೇಕು ಅಂತಂದ್ರೆ ಫೈನಲ್ ಆನ್ಸರ್ ಎ ಮಸ್ಟ್ ಬಿ ಈಕ್ವಲ್ ಟು ಸಮೇಷನ್ ಯು ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂಗಳು ಬೇಕು. ಸೊ ಈಗ ಒಂದೊಂದನ್ನೇ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಫಸ್ಟ್ ಸಮೇಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಸೊ ಸಮೇಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸಿಂಪಲ್ ಸ್ಟೆಪ್ ಏನ್ ಗೊತ್ತಾ? ಫಸ್ಟು ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎ ವ್ಯಾಲ್ಯೂ ಇಲ್ಲಿದೆ, ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಇಲ್ಲಿದೆ. ಸೊ ಬರ್ಕೊಳ್ಳಿ, ಎ ವ್ಯಾಲ್ಯೂ ಏನಿದೆ 1 0 0 0 1 0. ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಏನಿದೆ 1 0 0 0 1 0. ಸೊ ಈಗ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಯಾವ ರೀತಿ ಮಾಡ್ತೀರಾ? ಫಸ್ಟ್ ಮೊದಲನೇ ರೋ ಮೊದಲನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. 1 1 1 ಪ್ಲಸ್ 0 ಇಂಟು 0 0 0 ಇಂಟು 0 0. ನೆಕ್ಸ್ಟ್ ಅದೇ ರೋ ಎರಡನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ. 1 ಇಂಟು 0 0 ಆಗುತ್ತೆ, 1 ಇಂಟು 0 0 0 ಇಂಟು 0 0. ಸೊ ಇಲ್ಲಿ 0 ಅಂತ ಬರಿಬಹುದು. ನೆಕ್ಸ್ಟ್ ಎರಡನೇ ರೋಗೆ ಬರೋಣ. ಎರಡನೇ ರೋ ಮೊದಲನೇ ಕಾಲಮ್. ಸೊ 0 ಇಂಟು 1 ಏನಾಗುತ್ತೆ 0 0 ಇಂಟು 1 ವಿಲ್ ಬಿ 0 0 ಇಂಟು 0 0 ಆಗುತ್ತೆ. ನೆಕ್ಸ್ಟ್ ಅದೇ ರೋ ಎರಡನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ. 0 ಇಂಟು 0 0 1 1 1 0 ಇಂಟು 0 0. ಸೊ ಇವಾಗ ನನಗೆ ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಗೊತ್ತಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಈಕ್ವೇಶನ್ ಅನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಏನಕ್ಕೆ ಈಕ್ವೇಶನ್ ಬೇಕು? ನನಗೆ ಐಗನ್ ವ್ಯಾಲ್ಯೂಸ್ ಬೇಕು, ಐಗನ್ ವ್ಯಾಲ್ಯೂಸ್ ಆಫ್ ಎ ಇಂಟು ಎ ಟ್ರಾನ್ಸ್ಪೋಸ್ದು. ಸೊ ಅದಕ್ಕೋಸ್ಕರ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಯೂಸ್ ಮಾಡಿ. ಯಾವ್ದದು? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0. ಸೊ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಎಲ್ಲ ನಾವೇನ್ ಮಾಡ್ತಾ ಇದ್ವಿ, ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಯೂಸ್ ಮಾಡ್ತಾ ಇದ್ವಿ. ಬಟ್ ಈ ಒಂದು ಸಿಚುಯೇಷನ್ ಅಲ್ಲಿ ಎ ಜಾಗದಲ್ಲಿ ಎ ಇಂಟು ಎ ಟ್ರಾನ್ಸ್ಪೋಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಯಾಕೆ? ಐಗನ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಎ ಇಂಟು ಎ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅನ್ನ ನಾವು ಕಂಡುಹಿಡಿತಾ ಇರೋದು ಆ ಒಂದು ಕಾರಣಕ್ಕೆ. ಸೊ ಈಗ ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಗೊತ್ತಿದೆ. ಲ್ಯಾಂಬ್ಡಾ ಇಂಟು ಐ ಅಂತ ಅಂದ್ರೇನು? ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ? ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ, ಉಳಿದಿರೋದೆಲ್ಲ 0. ಇಲ್ಲಿ 2 x 2 ಮ್ಯಾಟ್ರಿಕ್ಸ್ ಇರೋದ್ರಿಂದ ಇಲ್ಲೂ ಕೂಡ ನಾನು 2 x 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ. ಈಗ ಲ್ಯಾಂಬ್ಡಾ ಒಳಗಡೆ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ 1 ಇಂಟು ಲ್ಯಾಂಬ್ಡಾ ಏನಾಗುತ್ತೆ? ಲ್ಯಾಂಬ್ಡಾ ಆಗುತ್ತೆ. 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ. ಸೊ ಈಗ ಅದೇ ಲ್ಯಾಂಬ್ಡಾನ ನಾನು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ ಅಲ್ವಾ? ಸೊ ಇವಾಗ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ಇಲ್ಲಿದೆ. ನೆಕ್ಸ್ಟ್ ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಇಲ್ಲಿದೆ. ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಬರೀರಿ 1 0 0 1. ನೆಕ್ಸ್ಟ್ ಏನ್ ಗೊತ್ತಾ ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಲ್ಯಾಂಬ್ಡಾ ಇರೋದು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮೈನಸ್ ಲ್ಯಾಂಬ್ಡಾ ಅಂತ ಬರೀರಿ. ಸಿಂಪಲ್. ಸೊ ಏನ್ ಮಾಡಿದ್ವಿ? ಫಸ್ಟ್ ಎ ಇಂಟು ಎ ಟ್ರಾನ್ಸ್ಪೋಸ್ ಬರ್ದು ಮೈನಸ್ ಲ್ಯಾಂಬ್ಡಾನ ಡಯಾಗ್ನಲ್ ಎಲಿಮೆಂಟ್ಸ್ ಬರ್ದ್ವಿ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಇದ್ರದ್ದು ಈಕ್ವೇಶನ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಡಿಟರ್ಮಿನೆಂಟ್ ಒಳಗಡೆ ಅಲ್ವಾ ಇರೋದು. ಸೊ ಕ್ರಾಸ್ ಮಲ್ಟಿಪ್ಲೈ, ಇವೆರಡನ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ 1 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ ಮೈನಸ್ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 0 ಇಂಟು 0 ಏನಾಗುತ್ತೆ 0 ಮಸ್ಟ್ ಬಿ ಈಕ್ವಲ್ ಟು 0. ಸೊ ಇವಾಗ 1 ಮೈನಸ್ ಲ್ಯಾಂಬ್ಡಾ ಏನು ಉಳ್ಕೊಳುತ್ತೆ? 1 ಮೈನಸ್ ಲ್ಯಾಂಬ್ಡಾ ಇಂಟು 1 ಮೈನಸ್ ಲ್ಯಾಂಬ್ಡಾ ವಿಲ್ ಬಿ ಈಕ್ವಲ್ ಟು 0 ಉಳ್ಕೊಂತು. ಈಗ 1 ಮೈನಸ್ ಲ್ಯಾಂಬ್ಡಾನ ನಾನೇನ್ ಮಾಡ್ತೀನಿ, ಆ ಕಡೆ ಕಳಿಸ್ತೀನಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಿರೋದ್ರಿಂದ ಈ 0 ಅದು ಡಿನಾಮಿನೇಟರ್ ಬರುತ್ತೆ ಇದು. ಸೊ 0 ಇಂದ ನೀವು ಏನೇ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ ಏನೇ ಮಾಡಿದ್ರು 0 ಆಯ್ತಲ್ವಾ? ಸೊ 1 ಮೈನಸ್ ಲ್ಯಾಂಬ್ಡಾ 0 ಆಯ್ತು. ಏನು ಉಳ್ಕೊಂತು ನನಗೆ? 1 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಮಾತ್ರ ಉಳ್ಕೊಂತು. ಸೊ 1 ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ನನಗೆ 1 ಅಂತ ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಈ 1 ಮೈನಸ್ ಲ್ಯಾಂಬ್ಡಾನ ಆ ಕಡೆ ಕಳಿಸ್ತೀನಿ, ಈ 1 ಮೈನಸ್ ಲ್ಯಾಂಬ್ಡಾನ ಹಂಗೆ ಉಳಿಸ್ಕೊಂತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ? 1 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ 1 ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಈಗ ನನಗೆ ಎರಡೂ ಲ್ಯಾಂಬ್ಡಾ ವ್ಯಾಲ್ಯೂಗಳದ್ದು ವ್ಯಾಲ್ಯೂ ಏನ್ ಬಂದಿದೆ? 1 ಮತ್ತೆ 1 ಅಂತ ಬಂದಿದೆ. ಸೊ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಅಂತ ತಗೊಳ್ಳೋಣ, ಸರಿನಾ? ಸೊ ಈಗ ಸಿಗ್ಮಾ ವ್ಯಾಲ್ಯೂನ ಕಂಡುಹಿಡಿಬೇಕು. ಸಿಗ್ಮಾ 1 ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಲ್ಯಾಂಬ್ಡಾ 1. ನೆಕ್ಸ್ಟ್ ಸಿಗ್ಮಾ 2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಲ್ಯಾಂಬ್ಡಾ 2. ಈಗ ಲ್ಯಾಂಬ್ಡಾ 1 ವ್ಯಾಲ್ಯೂ ಏನಿದೆ? 1 ಇದೆ. ಸೊ ರೂಟ್ ಆಫ್ 1 ಅಂತಂದ್ರೆ 1. ನೆಕ್ಸ್ಟ್ ಲ್ಯಾಂಬ್ಡಾ 2 ವ್ಯಾಲ್ಯೂ ಕೂಡ 1 ಇದೆ. ಸೊ ರೂಟ್ ಆಫ್ 1 ಅಂತಂದ್ರೆ 1. ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಸಮೇಷನ್ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು.
ಸೊ ಸಮೇಷನ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ 2x3 ಯಾಕೆ 2 rows 3 ಕಾಲಮ್ ಇರುವಂತ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರೋದು ಸೊ ಇಲ್ಲೂ ಕೂಡ ನಮಗೆ 2x3 ನೇ ಬರುತ್ತೆ ಸೊ 2x3 ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಉಳಿದಿರೋದೆಲ್ಲ 0 ಆಗುತ್ತೆ ಸರಿನಾ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋದೆಲ್ಲ 0 ಆಗುತ್ತೆ ಸೊ ಇಲ್ಲಿ σ1 ವ್ಯಾಲ್ಯೂ ಬರುತ್ತೆ ಇಲ್ಲಿ σ2 ವ್ಯಾಲ್ಯೂ ಬರುತ್ತೆ ಸರಿನಾ ಉಳಿದಿರೋದೆಲ್ಲ 0 ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ σ1 σ2 σ1 ವ್ಯಾಲ್ಯೂ ಏನಿದೆ 1 ಸೊ 1 ಅಂತ ಬರೀರಿ σ2 ವ್ಯಾಲ್ಯೂ 1 ಇದೆ ಸೊ 1 ಈಗ ಸಮೇಷನ್ ಯು ವಿ ಟ್ರಾನ್ಸ್ಪೋಸ್ ಬೇಕಿತ್ತಲ್ಲ ಸಮೇಷನ್ ಅನ್ನ ಕಂಡುಹಿಡಿದಿದ್ದೀನಿ ನೆಕ್ಸ್ಟ್ ಯು ಅನ್ನ ಕಂಡುಹಿಡಿಯೋಣ ಆಮೇಲೆ ವಿ ಅನ್ನ ಕಂಡುಹಿಡಿದು ಅದನ್ನ ಟ್ರಾನ್ಸ್ಪೋಸ್ ಮಾಡ್ಬಿಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈಗ ಯು ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿತಾ ಹೋಗೋಣ ಸೊ ಯು ಅಂತ ಅಂದ್ರೆ ಸಿಂಪಲ್ ಐಗನ್ ವೆಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ ಸರಿನಾ ಸೊ ಈಗ ನೋಡಿ ಇಲ್ಲಿ ನನಗೆ ಮ್ಯಾಟ್ರಿಕ್ಸ್ ಏನ್ ಬಂದಿತ್ತು ನನಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಂತ ಅಂದ್ರೆ ಎ ಇಂಟು ಎ ಟ್ರಾನ್ಸ್ಪೋಸ್ ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ಏನ್ ಬಂದಿತ್ತು 1 0 0 1 ಬಂದಿತ್ತು ಈಗ ನಾನೇನಾದ್ರೂ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಅನ್ಕೊಳ್ಳಿ ಮೈನಸ್ ಲ್ಯಾಂಬ್ಡಾ ಇಷ್ಟೇ ಅಲ್ವಾ ಇದ್ದಿದ್ದು ಲ್ಯಾಂಬ್ಡಾ ಜಾಗದಲ್ಲಿ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 0 0 0 0 ಆಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಏನಾದ್ರೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದ್ರೆ ನಿಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದ್ರೆ ಎ ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದ್ರೆ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಉಳಿದಿರೋದೆಲ್ಲ 0 ಆಗಿದ್ರೆ ಬೆಸ್ಟ್ ಅಂತಂದ್ರೆ ಯಾವ ರೀತಿ ಇದೆ ಅದೇ ರೀತಿ ನೀವು 2 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನ ನಾನು u1 ಅಂತ ತಗೊಂತೀನಿ 1 ಮತ್ತೆ 0ನ ನೆಕ್ಸ್ಟ್ u2 ಆಗಿ ಯಾವುದನ್ನ ತಗೋಬೇಕು 0 ಮತ್ತೆ 1 ಸೊ ಈ ರೀತಿ ನೀವು ತಕ್ಕೋಬಹುದು ಸರಿನಾ ಏನೋ ಅಲ್ಲಿ 0 ಆಗುತ್ತೆ ಅಂತ ಗೊತ್ತಾದಾಗ ನೀವು ಈ ರೀತಿ 2 ಪಾರ್ಟ್ಗಳಾಗಿ ಕಾಲಮ್ ಅನ್ನೇ ನೀವು ಡಿವೈಡ್ ಮಾಡ್ಕೊಂಡು ವೆಕ್ಟರ್ಸ್ ಗಳಾಗಿ ಬರ್ಕೋಬಹುದು ಸೊ ಇವಾಗ ನೋಡಿ u1 ಮತ್ತೆ u2 ಕಂಪ್ಲೀಟ್ ಯು ಮ್ಯಾಟ್ರಿಕ್ಸ್ ಏನಾಗುತ್ತೆ ಎರಡನ್ನೂ ಕೂಡ ಸೇರಿಸಿ 1 0 0 1 ಸೊ ಇವಾಗ ಯು ಮ್ಯಾಟ್ರಿಕ್ಸ್ ಗೊತ್ತಾಗಿದೆ ಸಮೇಷನ್ ಗೊತ್ತಾಗಿದೆ ವಿ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಬೇಕು ಸೊ ಇವಾಗ ವಿ ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ವಿ ಐ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿಗ್ಮಾ ಐ ಇಂಟು ಎ ಟ್ರಾನ್ಸ್ಪೋಸ್ ಇಂಟು ಯು ಐ ಸರಿನಾ ಸೊ ಇವಾಗ V1 ಬೇಕು ನನಗೆ ಸ್ಟಾರ್ಟಿಂಗ್ ಸೊ ಇಲ್ಲಿ 3 ಬರ್ತವೆ ಯಾಕೆ 3 ಕಾಲಮ್ಗಳಿರೋದು ಸೊ 3 ವ್ಯಾಲ್ಯೂಸ್ ಬರ್ತವೆ ವಿ ಅಲ್ಲಿ ಸೊ V1 ಅನ್ನ ಯಾವ ರೀತಿ ಕಂಡುಹಿಡಿತೀರಾ 1 ಡಿವೈಡ್ ಬೈ ಸಿಗ್ಮಾ 1 ಸೊ ಸಿಗ್ಮಾ 1 ವ್ಯಾಲ್ಯೂ ಏನಿದೆ ಸಿಗ್ಮಾ 1 ವ್ಯಾಲ್ಯೂ ಇಸ್ 1 ಸರಿನಾ ಅವಾಗಲೇ ಕಂಡುಹಿಡ್ಕೊಂಡಿದ್ವಿ ಎ ಟ್ರಾನ್ಸ್ಪೋಸ್ ಸೊ ಎ ಟ್ರಾನ್ಸ್ಪೋಸ್ ಅಂತ ಅಂದ್ರೆ ರೋ ಇರೋದನ್ನ ಕಾಲಮ್ ಮಾಡ್ಕೊಳ್ಳಿ ಅಷ್ಟೇ 1 0 0 0 1 0 ನೆಕ್ಸ್ಟ್ ಯು ಐ ಅಂತ ಬಂದಾಗ ಇಲ್ಲಿ ಒಂದೇದು ಕಂಡುಹಿಡ್ತಿರೋದು ಸೊ u1 ಅನ್ನ ಬರ್ಕೊಳ್ಳಿ ಸೊ u1 ಅಂತ ಬಂದಾಗ 1 ಮತ್ತೆ 0 ಮಾತ್ರ ಬರುತ್ತೆ 1 ಮತ್ತೆ 0 ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ವ್ಯಾಲ್ಯೂ ಏನ್ ಬರುತ್ತೆ ನೆಕ್ಸ್ಟ್ V2 ನ ಕಂಡುಹಿಡ್ಕೊಳ್ಳೋಣ V2 ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿಗ್ಮಾ 2 ವ್ಯಾಲ್ಯೂ ಕೂಡ ನಮಗೆ 1 ಬಂದಿತ್ತು ಇಂಟು ಎ ಟ್ರಾನ್ಸ್ಪೋಸ್ ವ್ಯಾಲ್ಯೂ 1 0 0 0 1 0 ನೆಕ್ಸ್ಟ್ u2 ವ್ಯಾಲ್ಯೂ ಏನ್ ಬಂದಿತ್ತು 0 ಮತ್ತೆ 1 ಮಲ್ಟಿಪ್ಲೈ ಮಾಡಿ 0 1 0 ಸೊ ಈಗ ನಾನು V3 ಅನ್ನ ಕಂಡುಹಿಡಿಬೇಕು ಸೊ ಇದು ಯಾವ ರೀತಿ ಆಗಿರ್ಬೇಕು ಅಂತಂದ್ರೆ ಆರ್ಥೋಗೋನಲ್ ವೆಕ್ಟರ್ ಆಗಿರ್ಬೇಕು ಆರ್ಥೋಗೋನಲ್ ವೆಕ್ಟರ್ ಅಂತಂದ್ರೆ ಸಿಂಪಲ್ ಇವಾಗ ನಾನೇನಾದ್ರೂ V1 ಟ್ರಾನ್ಸ್ಪೋಸ್ ಇಂಟು V3 ಮಾಡಿದ್ರೆ 0 ಬರಬೇಕು ನೆಕ್ಸ್ಟ್ V2 ಟ್ರಾನ್ಸ್ಪೋಸ್ ಇಂಟು V3 ಮಾಡಿದ್ರೆ 0 ಬರಬೇಕು ಸೊ ಆರ್ಥೋಗೋನಲ್ ವೆಕ್ಟರ್ ಅನ್ನೇ ನಾನು ಚೂಸ್ ಮಾಡಬೇಕು ಕಂಡುಹಿಡಿಯೋದು ಯಾವ ರೀತಿ ವೆರಿ ಸಿಂಪಲ್ ಸೊ ಇಲ್ಲಿ ನಾವು ಕ್ರಾಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ ಎ ವಿಲ್ ಬಿ ಈಕ್ವಲ್ ಟು 1 0 0 ನೆಕ್ಸ್ಟ್ ಬಿ ವಿಲ್ ಬಿ ಈಕ್ವಲ್ ಟು 0 1 0 ಇವನ್ನೇ ತಗೋಬೇಕು 1 0 0 ನ ಎ ಅಂತ 0 1 0 ನ ಬಿ ಅಂತ ವೆಕ್ಟರ್ ಗಳನ್ನ ಮಾತ್ರ ತಗೋಬೇಕು ಸೊ ಈಗ ಕ್ರಾಸ್ ಪ್ರಾಡಕ್ಟ್ ಮಾಡ್ರಿ ಕ್ರಾಸ್ ಪ್ರಾಡಕ್ಟ್ ಯಾವ ರೀತಿ ಮಾಡೋದು ಸಿಂಪಲ್ ಐ ಜೆ ಕೆ ಸೊ ಇದನ್ನ ಕಾಲಮ್ ವೈಸ್ ಬರ್ಕೊಳ್ಳಿ ಫಸ್ಟ್ ಎದು 1 0 0 ನೆಕ್ಸ್ಟ್ ಬಿ ದ ವ್ಯಾಲ್ಯೂ ಏನಿರೋದು 0 1 0 ಈಗ ಫಸ್ಟ್ ವಿಚ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ ಐ ಅಂತ ತಗೋಬೇಕು ಫಸ್ಟ್ ಅದರ ಕಾಲಮ್ ಅನ್ನ ಮುಚ್ಕೊಳ್ಳಿ ಏನು ಉಳಿತು 0 0 1 0 ಮಾತ್ರ ಉಳ್ಕೊಂತು ಸೊ ಡಿಟರ್ಮಿನೆಂಟ್ ಒಳಗಡೆ 0 0 1 0 ನೆಕ್ಸ್ಟ್ ಮೈನಸ್ ಜೆ ಇಂಟು ಅದರ ಕಾಲಮ್ ಅನ್ನ ಮುಚ್ಕೊಂಡ್ರೆ ಏನು ಉಳ್ಕೊಳುತ್ತೆ 1 0 0 0 1 0 0 0 ನೆಕ್ಸ್ಟ್ ಪ್ಲಸ್ ಕೆ ಸೊ ಅದರ ಕಾಲಮ್ ಅನ್ನ ಮುಚ್ಕೊಂಡ್ರೆ ಏನು ಉಳಿಯುತ್ತೆ 1 0 0 1 ಉಳಿತು 1 0 0 1 ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ ಪ್ಲಸ್ ಐ ಹಂಗೆ ಉಳ್ಕೊಳುತ್ತೆ ನೆಕ್ಸ್ಟ್ 0 ಇಂಟು 0 ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂದ್ರೆ 0 ಇಂಟು 0 ಮೈನಸ್ 1 ಇಂಟು 0 0 ಆಗುತ್ತೆ ಮೈನಸ್ ಜೆ ಇಂಟು 1 ಇಂಟು 0 0 ಆಯಿತು ಮೈನಸ್ 0 ಇಂಟು 0 0 ಆಯಿತು ಪ್ಲಸ್ ಕೆ ಇಂಟು 1 1 1 ಮೈನಸ್ 0 ಇಂಟು 0 0 ಆಯಿತು ಸೊ ಇವಾಗ ನೋಡಿ 0 ಮೈನಸ್ 0 0 ಇಂಟು ಐ ಏನಾಗುತ್ತೆ 0 ಆಗುತ್ತೆ ನೆಕ್ಸ್ಟ್ 0 ಮೈನಸ್ 0 0 0 ಮೈನಸ್ 0 ಆಗುತ್ತೆ 0 ಇಂಟು ಜೆ ವಿಲ್ ಬಿಕಮ್ 0 ಉಳ್ಕೊಂಡಿದ್ದೇನು ಕೆ ಇಂಟು 1 ಅಂತಂದ್ರೆ ಕೆ ಮಾತ್ರ ಉಳ್ಕೊಂತು ಸೊ ಇವಾಗ V3 ವ್ಯಾಲ್ಯೂ ಏನಂತ ಬರೀಬಹುದು V3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು
ಐ ವ್ಯಾಲ್ಯೂ 0 ಆಗುತ್ತೆ, ಯಾಕಂತಂದ್ರೆ ಅಲ್ಲಿ ಇಲ್ವೇ ಇಲ್ಲ. ಜೆ ವ್ಯಾಲ್ಯೂ ಕೂಡ 0. ಕೆ ಇದೆಯಾ? ಎಸ್ ಇದೆ. ಸೊ ಅದ್ರ ಪಕ್ಕದಲ್ಲಿ ಏನಿಲ್ಲ ಕೋಎಫಿಷಿಯಂಟ್ ಅಂತಂದ್ರೆ 1 ಅಂತ ಬರಿಬೇಕು, ಏನಿಲ್ಲ ಅಂತಂದ್ರೆ 1. ಸೊ ಇವಾಗ ನನಗೆ V1 V2 V3 ಅಷ್ಟು ಸಿಕ್ಕಿದೆ. ಅದನ್ನ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟಿಗೆ ಬರೀರಿ. ಸೊ ವಿ ವಿಲ್ ಬಿ ಈಕ್ವಲ್ ಟು ಫಸ್ಟ್ V1 ಬರೆಯೋಣ. V1 ವ್ಯಾಲ್ಯೂ ಏನು? 1 0 0. ನೆಕ್ಸ್ಟ್ V2 ವ್ಯಾಲ್ಯೂ ಏನಿದೆ? 0 1 0. V3 ವ್ಯಾಲ್ಯೂ ಏನು ಬಂತು? 0 0 1. ನಾನೀಗ ಕಂಡುಹಿಡಿದಿರೋದು ವಿ, ನನಗೆ ಬೇಕಾಗಿರೋದು ವಿ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಯಾವ ರೀತಿ ಮಾಡ್ತೀರಾ? ಸಿಂಪಲ್. ವಿ ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು ಕಾಲಮ್ ಅನ್ನ ರೋ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ ಅನ್ನ ರೋ ಆಗಿ ಬರೆಯೋಣ 1 0 0. ನೆಕ್ಸ್ಟ್ ಎರಡನೇದು 0 1 0. ನೆಕ್ಸ್ಟ್ ಮೂರನೇದು 0 0 1. ಸೇಮ್ ಆನ್ಸರೇ ಬಂತು, ಯಾಕಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದು, ಸರಿನಾ? ಸೊ ಇವಾಗ ಫೈನಲ್ ಆನ್ಸರ್ ಯಾವ ರೀತಿ ಬರೆಯೋದು? ಎ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನು ಬಂದಿದೆ ಬರೀರಿ. ಸಮೇಷನ್ ವ್ಯಾಲ್ಯೂ ಮ್ಯಾಟ್ರಿಕ್ಸ್ ಏನು? 1 0 0 0 1 0. ನೆಕ್ಸ್ಟ್ ಯು ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನು ಬಂದಿದೆ ನನಗೆ? 1 0 0 1 1 0 0 1. ನೆಕ್ಸ್ಟ್ ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಏನು ಬಂದಿದೆ ಬರೀರಿ. ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಯಾವ ರೀತಿ ಬಂದಿದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಿದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇದನ್ನೇನು ಸಾಲ್ವ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಮೇಷನ್ ಯು ವಿ ಟ್ರಾನ್ಸ್ಪೋಸ್ ವ್ಯಾಲ್ಯೂನ ತೋರಿಸಿದ್ರೆ ಸಾಕು. ಸೊ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಒಂದು ಸ್ವಲ್ಪ ಬೇಸಿಕ್ ಪ್ರಾಬ್ಲಮ್. ಸೊ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಇರುವಂತ ಪ್ರಾಬ್ಲಮ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.